ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಸಮಕಾಲೀನ ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊದಲ ಅಧ್ಯಾಯದಲ್ಲಿ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಬಂದಾಗ ಅದರ ಪ್ರಧಾನ ಅಂಗಗಳನ್ನು ಕುರಿತು ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದೆವು. ಸೆಷನ್ 5ರಲ್ಲಿ ವಿಶ್ವಸಂಸ್ಥೆಯ ಉಪ ಅಂಗಗಳು, ಸಬ್ ಆರ್ಗನ್ಸ್ ಆಫ್ UNO, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಅನ್ನೋದು. ವಿಶ್ವಸಂಸ್ಥೆ ಕೇವಲ ಪ್ರಧಾನ ಅಂಗಗಳನ್ನು ಮಾತ್ರ ಅವಲಂಬಿಸಿಲ್ಲ ಅನ್ನುವಂಥದ್ದು, ಅದು ಉಳಿದ ಅನೇಕ ಉಪ ಅಂಗಗಳನ್ನು ಕೂಡ ಅವಲಂಬಿಸಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಆ ಉಳಿದ ಪ್ರಧಾನ ಉಪ ಅಂಗಗಳು ಕೂಡ ಎಷ್ಟು ಮುಖ್ಯ ಆಗ್ತವೆ ಅನ್ನುವಂಥದ್ದು, ಇವತ್ತು ವಿಶ್ವಸಂಸ್ಥೆ ಅತ್ಯಂತ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂದರೆ ಒಂದು ಕಡೆ ಅಂಗಗಳು ಮತ್ತು ಅದರ ಉಪ ಅಂಗಗಳು ಮತ್ತು ಏಜೆನ್ಸಿಗಳಾಗಿರ್ಬೋದು, ಆಮೇಲೆ ಆಯೋಗಗಳಾಗಿರ್ಬೋದು, ಸಮಿತಿಗಳಾಗಿರ್ಬೋದು, ಇವುಗಳು ಬಹಳ ಪ್ರಧಾನ ಪಾತ್ರ ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಬಹುತೇಕ ಸಾಧನೆಗಳ ಹಿಂದೆ ಈ ಉಪ ಅಂಗಗಳ ಪಾತ್ರ ಬಹಳ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ ಅನ್ನುವಂಥದ್ದು. ಸೊ ಅಂಥ ಉಪ ಅಂಗಗಳನ್ನು ನಾವು ಪಟ್ಟಿಯನ್ನು ಮಾಡ್ತಾ ಹೋದರೆ ನಾವು ಪ್ರಧಾನವಾಗಿ ಸಾಕಷ್ಟು ಇದ್ದಾವೆ, ಅವುಗಳನ್ನು ಸಾಕಷ್ಟು ಪಟ್ಟಿಯನ್ನು ಮಾಡ್ತಾ ಹೋಗ್ಬೋದು. ಆದರೆ ಇಲ್ಲಿ ನಿಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ಬಂದಾಗ ಕೆಲವನ್ನು ಮಾತ್ರ ನಾನು ಇಲ್ಲಿ ನಿಮ್ಮ ಈ ಸೆಷನ್ನಲ್ಲಿ ಅವುಗಳ ವಿವರಣೆಯನ್ನು ಕೊಡಲಿಕ್ಕೆ, ಸಂಕ್ಷಿಪ್ತವಾಗಿ ಕೊಡಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ. ಬಹಳ ಮುಖ್ಯವಾಗಿ ಸಬ್ ಆರ್ಗನ್ಸ್ ಆಫ್ UNO ಅಂತ ತೆಗೆದುಕೊಂಡ್ರೆ, ಒಂದು ILO. ಸೊ ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ. ಇನ್ನೊಂದು FAO. FAO ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂದರೆ ಆಹಾರ ಮತ್ತು ಕೃಷಿ ಸಂಘಟನೆ. ಆಹಾರ ಮತ್ತು ಕೃಷಿ ಸಂಘಟನೆ. ಮೂರನೇದಾಗಿ ಯುನಿಸೆಫ್, UNICEF, ಯುನಿಸೆಫ್. ಸೊ ಇದರ ಲಾಂಗ್ ಫಾರ್ಮ್ ಏನಂದರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂದರೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ಪರಿಹಾರ ನಿಧಿ ಅಂತ ಕನ್ನಡದಲ್ಲಿ. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ಪರಿಹಾರ ನಿಧಿ. ಮತ್ತೊಂದು ಯುನೆಸ್ಕೋ. ಇದರ ಲಾಂಗ್ ಫಾರ್ಮ್ ಏನಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದನ್ನು ಶಾರ್ಟಾಗಿ ಯುನೆಸ್ಕೋ ಅಂತ ನಾವು ಕರಿತಾ ಹೋಗ್ತೀವಿ. ಅಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಅಂದರೆ ಕಲ್ಚರ್ ಆರ್ಗನೈಜೇಷನ್, ಸಾಂಸ್ಕೃತಿಕ ಒಂದು ಸಂಸ್ಥೆ ಅಂತ ಇದನ್ನು ಗುರುತಿಸ್ತಾ ಹೋಗ್ತೇವೆ. ನೆಕ್ಸ್ಟು IMF. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. I ಅಂದರೆ ಇಂಟರ್ನ್ಯಾಷನಲ್, M ಅಂದರೆ ಮಾನಿಟರಿ, F ಅಂದರೆ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಮತ್ತೊಂದು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್. ಮತ್ತೊಂದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಇದನ್ನು WHO ಅಂತ ಕರೀತಾರೆ. ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ. ಮತ್ತೊಂದು UNIDO ಅಂದರೆ ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂದರೆ ವಿಶ್ವಸಂಸ್ಥೆಯ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ. ವಿಶ್ವಸಂಸ್ಥೆಯ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ. ಇಷ್ಟು ಉಪ ಅಂಗಗಳನ್ನು ನಾನು ಈ ಸೆಷನ್ನಲ್ಲಿ ನಾನು ಬ್ರೀಫಾಗಿ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ. ವಿದ್ಯಾರ್ಥಿಗಳೇ, ಈ ಪ್ರತಿಯೊಂದು ಉಪ ಅಂಗಗಳು ಅವು ಏನು ಕಾರ್ಯನಿರ್ವಹಿಸುತ್ತೆ, ಅವು ಯಾವಾಗ ಆರಂಭ ಆದವು ಮತ್ತು ಅವುಗಳ ಕೇಂದ್ರ ಕಚೇರಿ ಎಲ್ಲಿದೆ, ಇವುಗಳ ಮೇಲೆ ಸಾಕಷ್ಟು ನಿಮಗೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಪ್ರಶ್ನೆಗಳು. ಹಾಗಾಗಿ ನೀವು ಅವುಗಳ ಕಡೆ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡುವಂಥದ್ದು ಮುಖ್ಯ ಅನ್ನುವಂಥದ್ದು. ಮುಂದೆ ನಾನು ವಿಶ್ವಸಂಸ್ಥೆಯ ರಾಜಕೀಯೇತರ ಸಾಧನೆಗಳು, ನಾನ್ ಪೊಲಿಟಿಕಲ್ ಅಚೀವ್ಮೆಂಟ್ ಅಂತ ಬಂದಾಗಲೂ ಕೂಡ ಇವುಗಳನ್ನು ಇಟ್ಕೊಂಡೇ ನಾವು ವಿಶ್ವಸಂಸ್ಥೆ ಏನು ಸಾಧನೆ ಮಾಡಿದೆ
ರಾಜಕೀಯ ಅಲ್ಲದ ವಿಷಯಗಳಲ್ಲಿ ಅಂತ ಅಂದಾಗಲೂ ಕೂಡ ನಾವು ಇವೇ ಕಲ್ಚರಲಿ, ಸೋಷಲಿ, ಎಕನಾಮಿಕಲಿ, ಈ ಸೈಂಟಿಫಿಕಲಿ ಈ ವಿಷಯಗಳನ್ನು ಇಟ್ಕೊಂಡೇ ನಾವು ಅಲ್ಲಿ ಏನೇನು ಈ ಅಂಗದ ಮುಖಾಂತರ ಸಾಧನೆ ಮಾಡಿದೆ ಅನ್ನುವಂಥದ್ದನ್ನು ನಾವು ಅಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಇವುಗಳು ಕೂಡ ನಿಮ್ಮ ಪರಿಚಯ ಅಗತ್ಯ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ನಿಮ್ಮ ಮುಂದೆ ಒಂದೊಂದೇ ಉಪ ಅಂಗಗಳನ್ನು ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತೇನೆ ಅನ್ನುವಂಥದ್ದು. ಮೊದಲನೇದಾಗಿ ILO. ಸೊ ILO ಅಂತ ನಾನು ಹೇಳಿದ್ದೇನೆ, ಇದು ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರಿತೇವೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1919 ಅಂಡರ್ ಲೀಗ್ ಆಫ್ ನೇಷನ್ಸ್. 1919ರಲ್ಲಿ ಇದು ಲೀಗ್ ಆಫ್ ನೇಷನ್ಸ್ ಅನ್ನು ಹೊಸದಾಗಿ ನಾವು ಆರಂಭಿಸಿದ ಸಂದರ್ಭದಲ್ಲಿ 1920ರ ಅವಧಿಯಲ್ಲಿ ಇದು ಲೀಗ್ ಆಫ್ ನೇಷನ್ಸ್ನ ಒಂದು ಆರಂಭದಲ್ಲಿ ನಾವು ಕಾಣುವಂಥ ಒಂದು ಸಂಸ್ಥೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇದು ಸಕ್ರಿಯವಾಗಿದೆ ಅಂದರೆ ಸೊ ಮುಂದೆ ನಾವು ಲೀಗ್ ಆಫ್ ನೇಷನ್ ವಿಫಲ ಆಗುತ್ತೆ, ಎರಡನೇ ಮಹಾಯುದ್ಧ ಆಗುತ್ತೆ. ಎರಡನೇ ಮಹಾಯುದ್ಧ ಆದಮೇಲೆ ನಾವು ಇದನ್ನು ವಿಶ್ವಸಂಸ್ಥೆಯ ಸ್ಥಾಪನೆಯನ್ನು ನೋಡ್ತೇವೆ. ಆ ವಿಶ್ವಸಂಸ್ಥೆಯ ಸ್ಥಾಪನೆ ಸಂದರ್ಭದಲ್ಲಿ ಆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯನ್ನು ಇಲ್ಲಿ ಕೂಡ ಮುಂದುವರಿಸಲಾಯಿತು. ಹಾಗಾಗಿ ಲೇಟರ್ ಇಟ್ ಬಿಕೇಮ್ ದ ಸಬ್ ಆರ್ಗನ್ ಆಫ್ UNO ಇನ್ 1946. 1946 ಇಂದ ಇದು ವಿಶ್ವಸಂಸ್ಥೆಯ ಒಂದು ಭಾಗವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಇಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ಜಿನಿವಾ. ಜಿನಿವಾ ಏನಿದೆ ಇದು ಸ್ವಿಟ್ಜರ್ಲ್ಯಾಂಡಲ್ಲಿ ಬರುತ್ತೆ. ಆ ಸ್ವಿಟ್ಜರ್ಲ್ಯಾಂಡಿನ ನಗರದಲ್ಲಿ ನಿಮಗೆ ಅನೇಕ ಸಾರಿ ಸ್ಥಳಗಳು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಇವೇನು ಕೇಂದ್ರ ಕಚೇರಿ ಸ್ಥಳಗಳಿದಾವಲ್ಲ ಅವುಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಕೂಡ ಇರಬೇಕಾಗುತ್ತೆ. ಸೊ ಇದರ ಬಹಳ ಮುಖ್ಯ ಕೆಲಸ ಏನಂದರೆ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಮಿಕರನ್ನು ರಕ್ಷಣೆ ಮಾಡೋದು, ಟು ಪ್ರೊಟೆಕ್ಟ್ ಇಂಟರ್ನ್ಯಾಷನಲ್ ಲೇಬರ್ಸ್ ಆ್ಯಂಡ್ ಇಂಪ್ರೂವ್ ದೇರ್ ಸಿಚುಯೇಷನ್. ಅವರ ಕಾರ್ಮಿಕರ ಯೋಗಕ್ಷೇಮ, ಕಾರ್ಮಿಕರ ಕಲ್ಯಾಣ, ಕಾರ್ಮಿಕರ ಜೀವನ ಮಟ್ಟ ಸುಧಾರಿಸುವಂಥದ್ದು, ಕಾರ್ಮಿಕರಿಗೆ ನಿಗದಿತ ಪ್ರಮಾಣದಲ್ಲಿ ಮಾತ್ರ ದುಡಿಮೆಯನ್ನು ಮಾಡಿಸ್ಕೋಬೇಕು ಅನ್ನುವಂಥದ್ದು, ಅವರ ಶೋಷಣೆ ಆದರೆ ಆ ಶೋಷಣೆಯನ್ನು ತಡೆಗಟ್ಟುವಂಥದ್ದು, ಅವರಿಗೆ ವೇತನವನ್ನು ಕೊಡುವಂಥದ್ದು. ಸೊ ಹೀಗೆ ಅವರ ಜೀವನ ಮಟ್ಟ ಮತ್ತು ಅವರ ಸಮಸ್ಯೆಗಳು, ಅವರ ಸ್ಥಿತಿಗತಿಗಳನ್ನು ಸುಧಾರಿಸುವಂಥದ್ದೇ ಈ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಮಿಕ ಸಂಘಟನೆಯ ಬಹಳ ಮುಖ್ಯವಾದಂಥ ಒಂದು ಜವಾಬ್ದಾರಿ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಇದಾದ ಮೇಲೆ ನಾವು ಗಮನಿಸುವಂಥ ಮತ್ತೊಂದು ಬಹಳ ಮುಖ್ಯವಾದಂಥ ಅಂಶ ಅಂದರೆ ಮತ್ತೊಂದು ಉಪ ಅಂಗ ಅಂದರೆ FAO ಅನ್ನುವಂಥದ್ದು. ಈ FAO ಅಂತ ಏನು ಕರಿತೇವೆ ಇದನ್ನು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಕರಿತಾವೆ. ಈ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1945. 1945ರಲ್ಲಿ ಇದನ್ನು ಆರಂಭ ಮಾಡಲಾಯಿತು, ಅಕ್ಟೋಬರ್ 16ರಂದು. ಸೊ ಇದರ ಕೇಂದ್ರ ಕಚೇರಿಯಲ್ಲಿ ನೋಡ್ತೇವೆ ಅಂದರೆ ಇಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ರೋಮ್. ಇಟಲಿಯ ರೋಮ್ ನಗರದಲ್ಲಿ ಈ FAO ಕೇಂದ್ರ ಕಚೇರಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಮತ್ತು. ಸೊ ಇಲ್ಲಿ ಬಹಳ ಮುಖ್ಯವಾದಂಥ ಕೆಲಸ ಏನು ಇದ್ರದ್ದು ಅಂದರೆ, ಕಾರ್ಯ ಏನು ಅಂದರೆ, ಇಟ್ಸ್ ಫಂಕ್ಷನ್ ಈಸ್ ಮೇನ್ ಟು ಡೆವಲಪ್ ಅಗ್ರಿಕಲ್ಚರ್, ಟು ಸಾಲ್ವ್ ದಿ ಸ್ಕೇರ್ಸಿಟಿ ಆಫ್ ಫುಡ್ ಆ್ಯಂಡ್ ಟು ಡೆವಲಪ್ ದ ಫಾರೆಸ್ಟ್ರಿ ಆ್ಯಂಡ್ ಫಿಶರಿ. ಸೊ ಇಲ್ಲಿ ವಿಶ್ವ ಮಟ್ಟದಲ್ಲಿ ಯಾವ್ಯಾವ ರಾಷ್ಟ್ರಗಳು ಕೃಷಿಯನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ ಅವುಗಳಿಗೆ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿಯ ಬೆಳವಣಿಗೆಗೆ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು, ನಿರ್ದೇಶನಗಳನ್ನು ಕೊಡುವಂಥದ್ದು, ಆ ಕೃಷಿಯ ಮೇಲೆ ಆದಂಥ ಪ್ರಯೋಗಗಳು, ವೈಜ್ಞಾನಿಕ ಪ್ರಯೋಗಗಳು, ವೈಜ್ಞಾನಿಕ ಸಂಶೋಧನೆಗಳನ್ನು ಬಳಸಿಕೊಳ್ಳುವಂಥದ್ದು, ಈ ನಿಟ್ಟಿನಲ್ಲಿ ರಾಷ್ಟ್ರಗಳಿಗೆ ಹಲವಾರು ರೀತಿಯ ಸಲಹೆಗಳನ್ನು ಕೊಡುವಂಥದ್ದು. ಹಾಗಾಗಿ ಕೃಷಿ ಉತ್ಪಾದನೆ ಕಡಿಮೆ ಆಗಬಾರ್ದು, ಕೃಷಿಯ ಬೆಳವಣಿಗೆ ಹೆಚ್ಚಾಗಬೇಕು ಅನ್ನುವಂಥದ್ದು. ಆ ಮುಖಾಂತರ ಯಾಕಂದರೆ ಕೃಷಿ ಉತ್ಪಾದನೆ ಬೆಳವಣಿಗೆ ಕಡಿಮೆ ಆದರೆ ಏನಾಗುತ್ತೆ, ಸ್ಕೇರ್ಸಿಟಿ ಆಫ್ ಫುಡ್, ಜೀವನ ಅವಶ್ಯಕ ವಸ್ತುಗಳೇನಿದ್ದಾವೆ, ದಿನನಿತ್ಯ ಬಳಸುವಂಥ ಆಹಾರ ಪದಾರ್ಥಗಳೇನಿದ್ದಾವೆ ಅವುಗಳ ಕೊರತೆ ಉಂಟಾಗುತ್ತೆ ಅನ್ನುವಂಥದ್ದು. ಸೊ ಇದರಿಂದ ದೊಡ್ಡ ಪರಿಣಾಮ ರಾಷ್ಟ್ರಗಳು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ನಿವಾರಿಸುವಂಥದ್ದು, ಆಹಾರದ ಕೊರತೆಯನ್ನು ನಿವಾರಣೆ ಮಾಡಬೇಕಾದ್ರೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ ಅನ್ನೋದು. ಅದರ ಜೊತೆಗೆ ಫಾರೆಸ್ಟ್ರಿ ಅಂದರೆ ಭಾಳ ಮುಖ್ಯವಾಗಿ ಕೈಗಾರಿಕೆ, ಇದು ಅರಣ್ಯವನ್ನು ಬೆಳೆಸುವಂಥದ್ದು, ಫಿಶರಿಯನ್ನು, ಮೀನುಗಾರಿಕೆಗೆ ಹೆಚ್ಚು ಉತ್ತೇಜನವನ್ನು ಕೊಡುವಂಥದ್ದು ಕೂಡ ಈ ಸಂಸ್ಥೆಯ ದೊಡ್ಡ ಜವಾಬ್ದಾರಿ. ಆ ಕಾರ್ಯವನ್ನು ವಿಶ್ವ ಮಟ್ಟದಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಶೇಷ ಯೋಜನೆಗಳನ್ನು ರೂಪಿಸುವಂಥದ್ದು ಇದರ ಮುಖ್ಯವಾದಂಥ ಒಂದು ಕಾರ್ಯ ಅನ್ನುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥ ಮತ್ತೊಂದು ಅಂಶ ಅಂದರೆ ಯುನಿಸೆಫ್ ಅನ್ನುವಂಥದ್ದು. ಇದನ್ನು ನಾವು ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್
ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಇದನ್ನು ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ಪರಿಹಾರ ನಿಧಿ ಅಂತ ಕೂಡ ಕರೀತಾರೆ. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ಪರಿಹಾರ ನಿಧಿ ಅನ್ನೋದು. ಸೊ ಈ ಯುನಿಸೆಫ್ ಏನಿದೆ ಇದು ಆರಂಭ ಆಗಿದ್ದು 1946. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1946. ಇದು ಎಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂದರೆ ಇದರ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ ಈಸ್ ನ್ಯೂಯಾರ್ಕ್, ಅಮೇರಿಕದ ಪ್ರಸಿದ್ಧ ನಗರವಾಗಿದ್ದಂಥ ನ್ಯೂಯಾರ್ಕಲ್ಲಿ ಯುನಿಸೆಫ್ ಇದು ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಯುನಿಸೆಫ್ ಹೇಗೆ ರಚನೆ ಆಯಿತು ಅಂದರೆ, ಯುದ್ಧ ಸಂದರ್ಭದಲ್ಲಿ ಅನಾಥವಾಗಿರುವಂಥ ಮಕ್ಕಳಿಗಾಗಿ ಈ ಯುನಿಸೆಫನ್ನು ಆರಂಭಿಸಲಾಯಿತು. ಇಟ್ ವಾಸ್ ಅರ್ಲಿಯರ್ ಎಸ್ಟಾಬ್ಲಿಷ್ಡ್ ಫಾರ್ ದ ಆರ್ಮಿ ಆರ್ಫನ್ಡ್ ಚಿಲ್ಡ್ರನ್ ಅನ್ನುವಂಥದ್ದು. ಯುದ್ಧ ಸಂದರ್ಭದಲ್ಲಿ ಅನಾಥರಾಗಿ ಉಳಿಯುವಂಥ ಮಕ್ಕಳ ಕಲ್ಯಾಣಕ್ಕೋಸ್ಕರ ಆರಂಭ ಆದಂಥ ಒಂದು ಸಂಸ್ಥೆ ಇದು. ಈ ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ಆರಂಭವಾದಂಥ ಈ ಸಂಸ್ಥೆ ಇಂದು ಇಡೀ ವಿಶ್ವದ ಎಲ್ಲ ಮಕ್ಕಳ, ಅದರಲ್ಲೂ ವಿಶೇಷವಾಗಿ ಈ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾದಂಥ ಸಂದರ್ಭದಲ್ಲಿ ಅಥವಾ ಭೂಕಂಪ, ಪ್ರಾಕೃತಿಕ ವಿಕೋಪಗಳಿಗೆ ತುತ್ತಾದಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಫೆಮಿನ್ ಆಗಿರ್ಬೋದು, ಅರ್ಥಕ್ವೇಕ್ ಆಗಿರ್ಬೋದು, ಸೈಕ್ಲೋನ್ ಆಗಿರ್ಬೋದು, ಈ ಥರದ ನ್ಯಾಚುರಲ್ ಕಲಾಮಿಟೀಸ್ ಅಂತ ನಾವೇನು ಕರಿತೇವೆ, ಪ್ರಾಕೃತಿಕ ಅನೇಕ ಅವಾಂತರಗಳು ಏನಾಗ್ತಿದ್ದಾವೆ, ಇಂಥ ಸಂದರ್ಭದಲ್ಲಿ ಅನಾಥರಾದಂಥ ಮಕ್ಕಳಿಗೆ, ತಾಯಿಯಂದಿಯರಿಗೆ ರಕ್ಷಣೆ ಮಾಡುವಂಥದ್ದು, ಅವರನ್ನು ಒಂದು ಕಡೆ ಆಶ್ರಯಿಸುವಂಥದ್ದು, ಅವರಿಗೆ ಆಶ್ರಯ ಕೊಡುವಂಥದ್ದು, ಅವರಿಗೆ ಆಹಾರವನ್ನು ಕೊಡುವಂಥದ್ದು, ಅವರನ್ನು ಸಲಹುವಂಥ ಈ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಕೂಡ ಯುನಿಸೆಫ್ ಅನ್ನುವಂಥದ್ದು ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಈ ಯುನಿಸೆಫ್ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಅನ್ನುವಂಥದ್ದು. ಇದಾದ ಮೇಲೆ ನಾವು ಗಮನಿಸುವಂಥದ್ದೇ ಯುನೆಸ್ಕೋ ಅನ್ನುವಂಥದ್ದು. ಈ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್, ಕಲ್ಚರಲ್ ಆರ್ಗನೈಜೇಷನ್. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದನ್ನು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಕರೀತಾರೆ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅನ್ನೋದು. ಇದು ಆರಂಭ ಆಗಿದ್ದು 1946. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1946. ಇದರ ಕೇಂದ್ರ ಕಚೇರಿಯನ್ನು ನಾವು ಎಲ್ಲಿ ನೋಡ್ತೇವೆ ಅಂದರೆ, ಫ್ರಾನ್ಸಿನ ನಗರ, ಪ್ರಸಿದ್ಧ ನಗರ ಪ್ಯಾರಿಸಲ್ಲಿ ನಾವು ಇದನ್ನು ನೋಡ್ತೇವೆ. ಈಗಲೂ ಕೂಡ ಯುನೆಸ್ಕೋ ಪ್ಯಾರಿಸಲ್ಲಿ ಬಹಳ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ನೋಡಿ. ಸೊ ಹಾಗಾಗಿ ಈ ಯುನೆಸ್ಕೋ ಏನಿದೆಯಲ್ಲ, ಸೊ ಇದು 1946 ಸೆಪ್ಟೆಂಬರ್ 4ರಂದು ಇದು ಆರಂಭ ಆಯಿತು ಅನ್ನೋದು. ವಿಶ್ವದಲ್ಲಿ ಯಾವುದೇ ಜಾತಿಯ ಭೇದ ಇಲ್ಲದೆ, ಲಿಂಗ ಭೇದವಿಲ್ಲದೆ, ರಾಷ್ಟ್ರೀಯ ಭೇದವಿಲ್ಲದೆ, ಭಾಷೆಯ ಭೇದವಿಲ್ಲದೆ ಅವೆಲ್ಲವನ್ನು ದೂರ ಮಾಡಿ, ಅವೆಲ್ಲವನ್ನು ತೊರೆದು ಇಡೀ ವಿಶ್ವದ ಜನರು ಒಂದೇ ಎಂದು ಭಾವಿಸುವ ದೃಷ್ಟಿಯಿಂದ, ಆ ಒಂದೇ ಎನ್ನುವಂಥ ದೃಷ್ಟಿಕೋನದಿಂದ ಸಾಂಸ್ಕೃತಿಕ, ಶೈಕ್ಷಣಿಕ, ವೈಜ್ಞಾನಿಕ ಬೆಳವಣಿಗೆ ಕಡೆ ಹೆಚ್ಚು ಗಮನ ಹರಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಯುನೆಸ್ಕೋ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಇಟ್ ಫಂಕ್ಷನ್ ಇಸ್ ಟು ಎನ್ಕರೇಜ್ ಡೆವಲಪ್ಮೆಂಟ್ ಆಫ್ ಎಜುಕೇಷನ್, ಕಲ್ಚರಲ್ ಆ್ಯಂಡ್ ಸೈಂಟಿಫಿಕ್ ಆರ್ಗನೈಜೇಷನ್ಸ್. ಸೊ ಇವತ್ತು ವಿಜ್ಞಾನ ಯಾವ ಮಟ್ಟದಲ್ಲಿ ಬೆಳೀತಾ ಇದೆ, ವಿಜ್ಞಾನದ ಪ್ರಯೋಗಗಳು ಏನಾಗ್ತಿದ್ದಾವೆ, ಮತ್ತು ಸಾಂಸ್ಕೃತಿಕ ಸಂಬಂಧಗಳು ರಾಷ್ಟ್ರಗಳ ಮಧ್ಯೆ ಹೇಗಿರಬೇಕು ಅನ್ನೋಂಥದ್ದು. ಸೊ ಇವೆಲ್ಲವನ್ನು ಕಾರ್ಯನಿರ್ವಹಿಸುವಂಥದ್ದು ಯುನೆಸ್ಕೋ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅನೇಕ ಸಾಂಸ್ಕೃತಿಕ ಕೇಂದ್ರಗಳನ್ನು ನೋಡ್ತೇವೆ, ಪ್ರಾಕೃತಿಕ ಸ್ಥಳಗಳನ್ನು ನೋಡ್ತೇವೆ. ಅವುಗಳು ಅದ್ಭುತವಾದಂಥ ಸ್ಥಳಗಳು ಇವತ್ತು ವಿಶ್ವದಲ್ಲಿ ನಾವು ನೋಡ್ತೇವೆ. ಅವುಗಳನ್ನು ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಸ್ಮಾರಕಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಯುನೆಸ್ಕೋ ಏನಿದೆಯಲ್ಲ, ಇವತ್ತು ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾವು ಕರ್ನಾಟಕ ಇತಿಹಾಸಕ್ಕೆ ಬಂದರೆ, ಕರ್ನಾಟಕದಲ್ಲಿ 2 ವಿಶ್ವ ಸ್ಮಾರಕಗಳನ್ನು ಯುನೆಸ್ಕೋದ ಒಂದು ಬಹಳ ಪ್ರಧಾನವಾದ ಹೆರಿಟೇಜ್ ಕಮಿಟಿ ಅಂತಲೇ ಒಂದಿದೆ, ವಿಶ್ವ ಪರಂಪರೆ ಸ್ಥಳಗಳನ್ನು ಗುರುತಿಸುವಂಥದ್ದು. ಅದು ನ್ಯಾಚುರಲ್ ಆಗಿರ್ಬೋದು, ಹಿಸ್ಟಾರಿಕಲ್ ಆಗಿರ್ಬೋದು, ಪ್ರಾಕೃತಿಕ ಸ್ಥಳಗಳನ್ನು ಕೂಡ ಗುರುತಿಸುವಂಥದ್ದು ಮತ್ತು ಐತಿಹಾಸಿಕ ಸ್ಥಳಗಳನ್ನು ಗುರುತಿಸುವಂಥ ಕಾರ್ಯ. ಇವತ್ತು ನಮ್ಮ ಕರ್ನಾಟಕದಲ್ಲಿ 2 ಹಂಪಿ ಮತ್ತು ಪಟ್ಟದಕಲ್ಲಿನ ಸ್ಥಳಗಳು ವಿಶ್ವ ಮಾನ್ಯತೆಯನ್ನು ಪಡೆದಂಥ ಸ್ಥಳಗಳಾಗಿವೆ. ಇವತ್ತು ವಿಶ್ವದಲ್ಲಿ ಅತ್ಯಂತ ಹೆಚ್ಚು
ಐತಿಹಾಸಿಕ ಸ್ಮಾರಕಗಳು, ಪಾರಂಪರಿಕ ಸ್ಥಳಗಳನ್ನು ಹೊಂದಿದಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಇಟಲಿ ದೇಶ. ಚಿಕ್ಕ ಇಟಲಿ ಯುರೋಪಿನ ಒಂದು ಸಣ್ಣ ರಾಷ್ಟ್ರದಲ್ಲಿ ಅಸಂಖ್ಯಾತ ಪ್ರಾಕೃತಿಕ ಮತ್ತು ಐತಿಹಾಸಿಕ ಸ್ಥಳಗಳನ್ನು ಹೆಚ್ಚಾಗಿ ನಾವು ಅಲ್ಲಿ ಗಮನಿಸುವಂಥದ್ದನ್ನು ನೋಡಿದ್ರೆ ಇದು ನಿಜಕ್ಕೂ ವಿಶ್ವಸಂಸ್ಥೆಯಲ್ಲಿ ಯುನೆಸ್ಕೋ ತಂಡ ಇವತ್ತು ಕೂಡ ಆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನೋಂಥದ್ದು. ಹಾಗಾಗಿ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಈ ಯುನೆಸ್ಕೋದ ದೊಡ್ಡ ಜವಾಬ್ದಾರಿ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ ಅನ್ನೋದು. ಇನ್ನು ಇತರೆ ಉಪಾಂಗಗಳಲ್ಲಿ ನಾವು ಗಮನಿಸೋದಾದರೆ IMF, ಇದನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತಾ ಹೋಗ್ತೇವೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅನ್ನುವಂಥ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದು ಆರಂಭ ಆಗಿದ್ದು 1945 ಡಿಸೆಂಬರ್ 27ರಂದು. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 27th ಡಿಸೆಂಬರ್ 1945. ಇದರ ಕಚೇರಿ ಎಲ್ಲಿದೆ ಅಂದರೆ ಇದು ಅಮೇರಿಕಾದ ವಾಷಿಂಗ್ಟನ್ DC-ಯಲ್ಲಿದೆ. ದ ಹೆಡ್ ಕ್ವಾರ್ಟರ್ ಈಸ್ ಇನ್ ವಾಷಿಂಗ್ಟನ್ DC ಇನ್ ಅಮೇರಿಕಾ. ಇದು ಬಹಳ ಮುಖ್ಯವಾಗಿ ಏನು ಕಾರ್ಯವನ್ನು ನಿರ್ವಹಿಸುತ್ತೆ ಅಂದರೆ ಆಪತ್ಕಾಲದಲ್ಲಿ ಅಥವಾ ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಹಣ ಏನಿದೆಯಲ್ಲ ಅದು ಅಪಮೌಲ್ಯ ಆಗಬಾರ್ದು, ಅದನ್ನು ತಡೆಗಟ್ಟುವಂಥ ಜೊತೆಗೆ ಬಡ ರಾಷ್ಟ್ರಗಳಿಗೆ ಟು ಗಿವ್ ಲೋನ್ ಆರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಪೂರ್ ಮೆಂಬರ್ ಕಂಟ್ರೀಸ್ ಆಫ್ UN ಫಾರ್ ದ ಡೆವಲಪ್ಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆಫ್ ದ ವರ್ಲ್ಡ್. ಇಡೀ ವಿಶ್ವದ ವಾಣಿಜ್ಯ ಕ್ಷೇತ್ರಗಳು, ವ್ಯಾಪಾರ ಕ್ಷೇತ್ರಗಳ ಬೆಳವಣಿಗೆ ಹಿಂದೆ IMFನ ಪಾತ್ರ ಇದೆ ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ ಅಂತ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಡ ರಾಷ್ಟ್ರಗಳಿಗೆ ಆಗಲಿ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಾಗಿರ್ಬೋದು, ಇವತ್ತು IMFಯಿಂದ ಯಾವ ರಾಷ್ಟ್ರವೂ ಕೂಡ ಸಾಲ ಇಲ್ಲದೇ ಇಲ್ಲ. ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ IMFಯಿಂದ ವಿವಿಧ ಬ್ಯಾಂಕ್ಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದ ಸಾಲವನ್ನು ತೆಗೆದುಕೊಂಡು ನಮ್ಮ ದೇಶದ ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯದ ಬೆಳವಣಿಗೆಗೆ ಸಾಕಷ್ಟು ಬಳಸ್ಕೊಂಡಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಬಡ ರಾಷ್ಟ್ರಗಳಿಗೆ ಅಲ್ಪಾವಧಿ ಸಾಲವನ್ನು ನೀಡುವಂಥದ್ದು, ಅಲ್ಪಾವಧಿ ಸಾಲ, ಮಧ್ಯಮ ಅವಧಿ ಸಾಲ, ದೀರ್ಘಾವಧಿ ಸಾಲ ಅಂತ ಈ ರೀತಿ 3 ಭಾಗಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಈ ಥರ ಅಲ್ಪ ಅವಧಿಯ ಸಾಲ ನೀಡುವ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ವಾಣಿಜ್ಯ ವಿಷಯಗಳ ಬೆಳವಣಿಗೆಗೆ ಉತ್ತೇಜನವನ್ನು ನೀಡುವಂಥದ್ದೇ ಈ IMFನ ದೊಡ್ಡ ಕೆಲಸ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಒಟ್ಟಾರೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು ಇಲ್ಲಿ ಮುಖ್ಯವಾಗಿ ಕಾಣ್ತಾ ಹೋಗ್ತೇವೆ ಅನ್ನೋದು. ಇನ್ನು ಮತ್ತೊಂದು ಉಪಾಂಗ ಅಂದರೆ ವರ್ಲ್ಡ್ ಬ್ಯಾಂಕ್. ಇದನ್ನು ವಿಶ್ವ ಬ್ಯಾಂಕ್ ಅಂತ ಕರೀತಾರೆ. ಈ ವಿಶ್ವ ಬ್ಯಾಂಕು ನಮ್ಗೆ ನೋಡಿದ ಕೂಡಲೇ ಅನಿಸುತ್ತೆ ವಿಶ್ವದ ಬ್ಯಾಂಕ್ ಅನ್ನುವಂಥ. ವಿಶ್ವದ ಬಹುತೇಕ ರಾಷ್ಟ್ರಗಳು ವಿಶ್ವ ಬ್ಯಾಂಕನ್ನು ಅವಲಂಬಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಇದು ಆರಂಭ ಆಗಿದ್ದು 1944ರಲ್ಲಿ. 1944ರಲ್ಲಿ ವರ್ಲ್ಡ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್. ಇಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ವಾಷಿಂಗ್ಟನ್ DC. ಇದು ಕೂಡ ಅಮೇರಿಕಾದ ನಗರ ವಾಷಿಂಗ್ಟನ್ DC-ಯಲ್ಲಿ ಇದು ತನ್ನ ಕೇಂದ್ರ ಕಚೇರಿಯನ್ನು ಆರಂಭಿಸಿದೆ ಅನ್ನೋದು. ಇದರ ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಇಟ್ಸ್ ಏಮ್ ವಾಸ್ ಟು ರೀಬಿಲ್ಡ್ ಯುರೋಪಿಯನ್ ಕಂಟ್ರೀಸ್ ಡಿವಾಸ್ಟೆಡ್ ಬೈ ಸೆಕೆಂಡ್ ವರ್ಲ್ಡ್ ವಾರ್. ಯುದ್ಧ ಸಂದರ್ಭದಲ್ಲಿ ಏನು ಯುರೋಪಿನ ರಾಷ್ಟ್ರಗಳು ಭಾಗವಹಿಸಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ಕೊಂಡು ನಾನಾ ರೀತಿ ಯುದ್ಧ ಅಂದಾಗ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಕಟ್ಟಡಗಳ ನಾಶ ಆಗ್ಬೋದು, ಕೃಷಿ ಕ್ಷೇತ್ರಗಳು ನಾಶ ಆಗ್ಬೋದು, ಇಂಡಸ್ಟ್ರಿಗಳು ಕೊಲ್ಯಾಪ್ಸ್ ಆಗ್ಬೋದು. ಹೀಗೆ ಈ ಥರ ಸಂದರ್ಭ ಬಂದಾಗ ಅವುಗಳಿಗೆ ಆರ್ಥಿಕ ದೊಡ್ಡ ಹೊಡೆತವನ್ನು ನಾವು ನೋಡ್ತೇವೆ ಯುದ್ಧಗಳಿಂದ. ಹಾಗಾಗಿ ಯುದ್ಧ ಸಂದರ್ಭದಲ್ಲಿ 2ನೇ ಮಹಾಯುದ್ಧದಿಂದ ನಷ್ಟ ಅನುಭವಿಸಿದ ಮತ್ತು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದಂಥ ರಾಷ್ಟ್ರಗಳಿಗೆ, ವಿಶೇಷವಾಗಿ ಯುರೋಪಿಯನ್ ರಾಷ್ಟ್ರಗಳಿಗೆ ಮತ್ತೆ ಅವು ತನ್ನದೇ ಆದಂಥ ಹೊಸ ನಗರಗಳನ್ನು ಕಟ್ಕೊಳ್ಳಿಕ್ಕೆ, ಕೈಗಾರಿಕೆಗಳ ಬೆಳವಣಿಗೆಗೆ, ಅಗ್ರಿಕಲ್ಚರ್ ಬೆಳವಣಿಗೆಗೆ ನೆರವನ್ನು ಕೊಡುವ ಸಲುವಾಗಿ ಉಟ್ಕೊಂಡಂಥ ಒಂದು ಸಂಸ್ಥೆ ಇದು ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕ್. ಅದರ ಆನಂತರ ಇವತ್ತು ಕೂಡ ಇದು ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ವಿಶ್ವದ ಏನು 193 ಸದಸ್ಯ ರಾಷ್ಟ್ರಗಳೇನಿದ್ದಾವೆ ಆ ಸದಸ್ಯ ರಾಷ್ಟ್ರಗಳಿಗೆ ಎಲ್ಲ ಥರದ ಬೆಳವಣಿಗೆಯ ಹಿಂದೆ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡುವಂಥ ಪ್ರಯತ್ನವನ್ನು ಈ ವಿಶ್ವ ಬ್ಯಾಂಕ್ ಮಾಡ್ತಾ ಇದೆ ಅನ್ನೋದು. ಆಫರ್ಸ್ ಡೆವಲಪ್ಮೆಂಟಲ್ ಅಸಿಸ್ಟೆನ್ಸ್ ಟು ಮಿಡಲ್ ಆ್ಯಂಡ್ ಲೋ ಇನ್ಕಮ್ ಕಂಟ್ರೀಸ್ ಆ್ಯಂಡ್ ಫೈನಾನ್ಷಿಯಲ್ ಸಪೋರ್ಟ್ ಇನ್ ದ ಫಾರ್ಮ್ ಆಫ್ ಲೋನ್ಸ್ ಟು ಇಂಪ್ರೂವ್
ಬೇಸಿಕ್ ಫೆಸಿಲಿಟೀಸ್ ಆಫ್ ಅಂಡರ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಅನ್ನುವಂಥ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಮತ್ತು ಹಿಂದುಳಿದಂಥ ರಾಷ್ಟ್ರಗಳಿಗೆ ಆರ್ಥಿಕ ನೆರವನ್ನು ನೀಡುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ವಿಶ್ವ ಬ್ಯಾಂಕ್ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ. ಹಾಗಾಗಿ ವಿಶ್ವಸಂಸ್ಥೆಯ ಪಾತ್ರವೂ ಕೂಡ ಭಾಳ ಇದೆ ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ನಾನು ಇಲ್ಲಿ ಗಮನಿಸುವಂಥದ್ದು ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಇದನ್ನು ವರ್ಲ್ಡ್ ಹೆಲ್ತ್ WHO ಅಂತ ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ಅದನ್ನು ಕರಿತಾ ಹೋಗ್ತೇವೆ ಅನ್ನೋದು. ವಿಶ್ವ ಆರೋಗ್ಯ ಸಂಸ್ಥೆ ಅನ್ನೋದು. ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1948. 1948ರಲ್ಲಿ ಈ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಅನ್ನೋದು. ಏಪ್ರಿಲ್ 7ರಂದು 1948ರಂದು ಇದು ಆರಂಭ ಆಯಿತು. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನಿವಾ ನಗರದಲ್ಲಿ ಇದೆ. ಇಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ಜಿನಿವಾ ಆಫ್ ಸ್ವಿಟ್ಜರ್ಲ್ಯಾಂಡ್. ಸೊ ವಿಶ್ವ ಆರೋಗ್ಯ ಸಂಸ್ಥೆ, ಇಲ್ಲಿ ನಿಮಗೆ ಸಹಜವಾಗಿ ಗೊತ್ತಾಗುತ್ತೆ ಆರೋಗ್ಯ ಸಂಸ್ಥೆ ಅನ್ನುವಂಥ ಒಂದು ಆರೋಗ್ಯ ಸಂಸ್ಥೆ ಏನೆಲ್ಲ ಮಾಡುವ ಕಾರ್ಯ ಇದೆ ಅದು ವಿಶ್ವ ಮಟ್ಟದಲ್ಲಿ WHO ಕೂಡ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಅನ್ನೋದು. ಇದರ ಮುಖ್ಯ ಕೆಲಸ ಏನಂದರೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಂಥದ್ದು. ಅಂದರೆ ಜನರನ್ನು ರೋಗಗಳಿಂದ ತಡೆಗಟ್ಟುವಂಥ ಪ್ರಯತ್ನವನ್ನು ಮಾಡೋದು ಮತ್ತು ಜನರು ಯಾವುದೇ ಮಾರಕ ರೋಗಗಳಿಗೆ ತುತ್ತಾಗದಂತೆ ರಕ್ಷಣೆಯನ್ನು ನೀಡುವಂಥದ್ದು ಮತ್ತು ವಿಶ್ವದಾದ್ಯಂತ ಜನರ ಆರೋಗ್ಯವನ್ನು ಕಾಪಾಡುವಂಥದ್ದು. ಬಹಳ ಮುಖ್ಯವಾಗಿ ಟು ಪ್ರೊಟೆಕ್ಟ್ ಲೈಫ್, ಹ್ಯೂಮನ್ ಲೈಫ್ ಬೈ ಡಿಸೀಸಸ್, ಆ ಕಾಯಿಲೆಗಳಿಂದ ಅವರನ್ನು ದೂರ ಮಾಡುವಂಥದ್ದು ಮತ್ತು ಮಾರಣಾಂತಿಕ ಕಾಯಿಲೆಗಳೇನಿದ್ದಾವೆ, ಸಾಂಕ್ರಾಮಿಕ ರೋಗಗಳೇನಿದ್ದಾವೆ ಅವುಗಳನ್ನು ಹೇಗೆ ಎದುರಿಸಬೇಕು ಮತ್ತು ಸಾಂಕ್ರಾಮಿಕ ರೋಗಗಳು ಮುಂದೆ ಬಾರದಂತೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕನ್ನುವಂಥ ಚಿಂತನೆಯನ್ನು ಮಾಡುವಂಥದ್ದು, ಸಲಹೆಗಳನ್ನು ಕೊಡುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕ ಬೆಳವಣಿಗೆಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು. ಇವತ್ತು ವಿಶ್ವಸಂಸ್ಥೆಯ ಅಡಿಯಲ್ಲಿ WHO ಇವತ್ತು ಕೂಡ ಸಕ್ರಿಯ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಇಡೀ ವಿಶ್ವ ಭಾಳ ದೊಡ್ಡ ಒಂದು ಗಂಡಾಂತರದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಅನೇಕ ವರ್ಷಗಳಿಂದಲೂ ಕೂಡ ವಿಶ್ವಸಂಸ್ಥೆ ಆರಂಭ ಆದಾಗಲಿಂದಲೂ ಕೂಡ ಮನುಷ್ಯ ಹುಟ್ಟಿದಾಗಿನಿಂದಲೂ ಕೂಡ ಅನೇಕ ಕಾಯಿಲೆಗಳನ್ನು ನಾವು ನೋಡ್ತೀವಿ. ನಿಜ, ಆಗಾಗ ಆ ಕಾಯಿಲೆಗಳು ನಿರ್ಮೂಲನೆ ಆಗಿರುವಂಥದ್ದು ಮತ್ತು ಹೊಸ ಹೊಸ ಕಾಯಿಲೆಗಳು, ಹೊಸ ಹೊಸ ರೋಗಗಳು ಉತ್ಪತ್ತಿ ಆಗ್ತಾ ಇರುವಂಥದ್ದು ಮತ್ತು ಅದಕ್ಕೆ ತಕ್ಕಂತೆ ಆಗಾಗ ಪ್ರಯತ್ನಗಳು, ಅವುಗಳನ್ನು ನಿರ್ಮೂಲನೆ ಮಾಡುವಂಥ ಪ್ರಯತ್ನಗಳು ವೈಜ್ಞಾನಿಕ ಕ್ಷೇತ್ರದಿಂದ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹಾಗಾಗಿ ಇಂಥ ರೋಗಗಳಿಂದ ಜನರನ್ನು ದೂರ ಮಾಡುವಂಥ ಪ್ರಯತ್ನದಲ್ಲಿ ವಿಶ್ವಸಂಸ್ಥೆಯ WHO ಅಂಗ ಬಹಳ ಪ್ರಧಾನ ಪಾತ್ರ ವಹಿಸುವಂಥದ್ದನ್ನು ನಾವು ನೋಡ್ತೇವೆ. ಇಟ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಗ್ಲೋಬಲ್ ಗವರ್ನೆನ್ಸ್ ಆಫ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಕಾಯಿಲೆಗಳನ್ನು ದೂರ ಮಾಡುವಂಥದ್ದು, ಆ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ WHO ಕಾರ್ಯ ಮಾಡುವಂಥದ್ದು. ಆ್ಯಂಡ್ ಇರಾಡಿಕೇಶನ್ ಆಫ್ ದ ಡಿಸೀಸಸ್, ಅನೇಕ ಕಾಯಿಲೆಗಳನ್ನು ನಿರ್ಮೂಲನೆ ಮಾಡಿದೆ. ಇನ್ನೂ ಕೆಲವು ಕಾಯಿಲೆಗಳು ಜೀವಂತವಾಗಿದ್ದಾವೆ, ರೋಗಗಳು. ಆ ರೋಗಗಳನ್ನು ಹೊಸ ಹೊಸ ಪ್ರಯೋಗಗಳ ಮುಖಾಂತರ ಹೋಗಲಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವುದು ಮತ್ತು ಇಂಪ್ರೂವಿಂಗ್ ದಿ ನ್ಯೂಟ್ರಿಷನ್. ಎಷ್ಟೋ ರಾಷ್ಟ್ರಗಳಲ್ಲಿ ಜನರಿಗೆ ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಸಿಗೋದಿಲ್ಲ. ಆ ಪೌಷ್ಟಿಕತೆ ಕಡೆ ಹೆಚ್ಚು ಗಮನ ಹರಿಸುವಂಥದ್ದು. ಸೊಮಾಲಿಯಾ ಅನ್ನುವಂಥ, ಇಥಿಯೋಪಿಯಾ ಅಂತ ಬಡ ರಾಷ್ಟ್ರಗಳಲ್ಲಿ ಅಲ್ಲಿಯ ಮಕ್ಕಳು ಪೌಷ್ಟಿಕ ಆಹಾರ ಇಲ್ಲದೆ ಅನೇಕ ವರ್ಷಗಳಿಂದ ನರಳುತ್ತಾ ಇರುವಂಥದ್ದನ್ನು ಇವತ್ತು ಕೂಡ ನಾವು ಜೀವಂತವಾಗಿ ಕಾಣ್ಬೋದು. ಯಾವ್ಯಾವ ಭಾಗದಲ್ಲಿ, ರಾಷ್ಟ್ರಗಳಲ್ಲಿ ಎಲ್ಲಿ ಪೌಷ್ಟಿಕತೆ ಕೊರತೆ ಇದೆ ಆ ಮಕ್ಕಳಿಗೆ, ತಾಯಂದಿರಿಗೆ, ಜನರಿಗೆ ಪೌಷ್ಟಿಕತೆಯನ್ನು ಕೊಡುವಂಥ, ಪೌಷ್ಟಿಕ ಆಹಾರವನ್ನು, ನ್ಯೂಟ್ರಿಷನ್ ಫುಡ್ ಅಂತ ನಾವೇನು ಕರಿತೇವೆ, ಅವುಗಳನ್ನು ಕೊಡುವಂಥದ್ದು. ಯಾರಿಗೆ ವಸತಿ ವ್ಯವಸ್ಥೆ ಇಲ್ಲ, ಯಾರಿಗೆ ಸ್ಯಾನಿಟೇಷನ್ ಇಲ್ಲ, ಸೊ ಅಂಥವರಿಗೆ ಆ ಸೌಲಭ್ಯಗಳನ್ನು ಕೊಡುವಂಥ ಜವಾಬ್ದಾರಿಯನ್ನು ಪ್ರತಿಯೊಂದು ರಾಷ್ಟ್ರಗಳ ಮೇಲೆ WHO ನಿಗಾ ವಹಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಮತ್ತು ಇಂಪ್ರೂವಿಂಗ್ ದಿ ವರ್ಕಿಂಗ್ ಕಂಡೀಷನ್. ಸಹಜವಾಗಿ ಕಾರ್ಮಿಕರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಅವರು ದುಡಿಯುವಂಥ ಸಮಯವನ್ನು ನಿಗದಿಪಡಿಸುವಂಥದ್ದು, ಅತಿ ಹೆಚ್ಚಾಗಿ ದುಡಿಸ್ಕೊಂಡು ಅವರನ್ನು ಶೋಷಣೆ ಮಾಡುವಂಥದ್ದನ್ನು ಖಂಡಿಸುವಂಥದ್ದು ಮತ್ತು ಅದರ ಮೇಲೆ ನಾನಾ ಶಿಸ್ತಿನ ಕ್ರಮಗಳನ್ನು, ಕಾನೂನುಗಳನ್ನು ತರುವಂಥ ಪ್ರಯತ್ನವನ್ನು ವಿಶ್ವಸಂಸ್ಥೆ ಆಗಾಗ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಬಹುಶಃ ಇತ್ತೀಚೆಗೆ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ಅಂದರೆ ಕೋವಿಡ್ ಸಮಸ್ಯೆ. 1919 ಜನವರಿ ಫೆಬ್ರವರಿಯಿಂದ ಆರಂಭ ಆದಂಥ ಈ ಕೋವಿಡ್ ಸಮಸ್ಯೆ
21 ಈಗಲೂ ಕೂಡ ಮುಂದುವರಿತಾ ಇರುವಂಥದ್ದು. ವಿಶ್ವದ ಹಲವಾರು ರಾಷ್ಟ್ರಗಳು ಸಾಕಷ್ಟು ಜನರನ್ನು ಕಳ್ಕೊಂಡಿದೆ. ಅನೇಕ ಆರ್ಥಿಕ ಏರುಪೇರುಗಳು ಆಗ್ತಾ ಇರುವಂಥದ್ದು ಇವತ್ತು ಕೂಡ ನೋಡ್ತಾ ಇದ್ದೇವೆ. ವಿಶ್ವಸಂಸ್ಥೆಗೆ ಇದೊಂದು ದೊಡ್ಡ ಸವಾಲು ಕೂಡ ಆಗಿದೆ. ಇದು ಕೇವಲ ವಿಶ್ವಸಂಸ್ಥೆಯ ಜವಾಬ್ದಾರಿ ಅಷ್ಟೇ ಅಲ್ಲ, ಪ್ರತಿಯೊಂದು ರಾಷ್ಟ್ರಗಳು ಕೂಡ ಈ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕಾಗಿದೆ. ಕೆಲವು ರಾಷ್ಟ್ರಗಳು ಯಶಸ್ವಿ ಆಗ್ತಾ ಇದ್ದಾವೆ, ಇನ್ನು ಕೆಲವು ರಾಷ್ಟ್ರಗಳು ಇನ್ನೂ ಸಮಸ್ಯೆಯಲ್ಲಿ ತೊಡಗಿರುವಂಥದ್ದು, ಆರ್ಥಿಕವಾದಂಥ ನಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಗಂಡಾಂತರದಿಂದ ಹೊರಬರಬೇಕಾದಂಥ ಒಂದು ಚಿಂತನೆ, ಆಕ್ಸಿಜನ್ನ ಕೊರತೆ ಆಗ್ತಾ ಇದೆ, ಮೆಡಿಸಿನ್ ಕೊರತೆ ಆಗ್ತಾ ಇದೆ. ಇತ್ತೀಚೆಗೂ ಭಾರತಕ್ಕೆ WHO ಸಾಕಷ್ಟು ಸಲಹೆಗಳನ್ನು ಕೊಟ್ಟಿರುವಂಥದ್ದು, ಕೆಲವು ಔಷಧ ಉಪಕರಣಗಳನ್ನು ಪೂರೈಕೆ ಮಾಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ ಅನ್ನುವಂಥದ್ದು. ಸೊ ಹೀಗೆ ಈ ವಿಶ್ವಸಂಸ್ಥೆಯ ಉಪ ಅಂಗಗಳನ್ನು ಸಾಕಷ್ಟು ಇದ್ದಾವೆ, ಅದರ ಪ್ರಧಾನವಾಗಿ ಕೆಲವು ಮಾತ್ರ ನಿಮ್ಮ ಮುಂದೆ ನಾನು ಇವುಗಳನ್ನು ಪ್ರಸ್ತುತಪಡಿಸಿದ್ದೇನೆ. ದಯಮಾಡಿ ವಿದ್ಯಾರ್ಥಿಗಳೇ, ಇವೆಲ್ಲ ಉಪ ಅಂಗಗಳನ್ನು ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಈ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇದ್ರ ಮೇಲೆ ಸಾಕಷ್ಟು ನಾನು ಗುರುತಿಸಿದ್ದೇನೆ, ನೀವು ಅವುಗಳನ್ನು ಕೂಡ ಗಮನಿಸ್ರಿ. ಹೆಡ್ ಕ್ವಾರ್ಟರ್ಸ್ ಆಗಿರ್ಬೋದು, ಆ ಉಪಾಂಗಗಳಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಮಗೆ ನಿಮ್ಮ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡಬೇಕಾದ್ರೂ ಕೂಡ ಇವುಗಳ ಮೇಲೆ ಹೆಚ್ಚು ಕ್ವಶನ್ಸ್ಗಳು ಸಾಕಷ್ಟು ಸಾರಿ ಬರ್ತಾ ಇರ್ತವೆ. ನೀವು ಹಳೆಯ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ವಶನ್ ಪೇಪರ್ಗಳನ್ನು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಸೆಷನ್ಸನ್ನು ನಾನು ಕಂಪ್ಲೀಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.